ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಿಮಗೆಲ್ಲ ಆನ್ಫ್ಯಾಸಿವ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸ್ನೇಹಿತರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನನ್ನ ಹಾಗೂ ನನ್ನ ಚಾನಲ್ ಪರವಾಗಿ. ಈ ವರ್ಷ ನೀವು ಅಂದುಕೊಂಡ ಹಾಗೆ ಬದುಕಿ ನಿಮ್ಮ ಜೀವನದ ಕೀಯನ್ನ ಮತ್ತೊಬ್ಬರ ಕೈಗೆ ನೀಡಬೇಡಿ. ಈ ಮಾತನ್ನ ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂತ ನೀವು ಈ ಗಮನ ಕೊಟ್ಟು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ರಿ. ಸ್ನೇಹಿತರೆ, ಹೊಸ ವರ್ಷದ ಆರಂಭ ಆಯಿತು. ಆದ್ರೆ ಆನ್ಫ್ಯಾಸಿವ್ ನಲ್ಲಿ ಇರುವ ಫೌಂಡರ್ಸ್ ಗಳಿಗೆ ಕಂಪನಿ ಕಡೆಯಿಂದ ಉಡುಗೊರೆ ಹಾಗೂ ಒಳ್ಳೆಯ ಸುದ್ದಿ ಬಂದೇ ಇರಲಿಲ್ಲ. ಆದ್ರೆ ಯಾವುದೇ ಒಂದು ಸುಳಿವು ಕೂಡ ನೀಡದೆ ಆನ್ಫ್ಯಾಸಿವ್ ನ ಓಎಸ್ ನಲ್ಲಿ ಹೊಸ ಪಾಪ್ ಅಪ್ಡೇಟ್ಸ್ ನೀಡಿ ಎಲ್ಲರಿಗೂ ಸಂತಸ ನೀಡಿದ್ದಾರೆ ಕಂಪನಿಯ ಸಿಇಒ ಆಶ್ ಮುಫಾರೆ. ಹಾಗಾದ್ರೆ ಹೊಸ ಪಾಪ್ ನಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ, ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಇಂದಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಇತ್ತೀಚೆಗೆ ರಿಲೀಸ್ ಆಗಿರುವ UI ಸಿನಿಮಾ ಹೇಗಿದೆ, ಎಲ್ಲವೂ ಕನ್ಫ್ಯೂಸ್ ಆಗಿ ಹೇಗಿದೆಯೋ ಅದೇ ರೀತಿ ಇಂದು ನೀಡಿರುವಂತಹ ಈ ಅಪ್ಡೇಟ್ಸ್ ನಲ್ಲಿ ಕೂಡ ಅಷ್ಟೇ ಕನ್ಫ್ಯೂಸಿಂಗ್ ಆಗಿದೆ. ಸೊ ಅದನ್ನ ನೀವು ಡಿಕೋಡ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಗಮನಿಸಬಹುದು, ನಾವು ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನ ಕೋರುತ್ತೇವೆ. ನಾನು ನಿಮಗೆ ಸಂತೋಷ, ಆರೋಗ್ಯಕರ ಮತ್ತು ಸಮೃದ್ಧವಾದ 2025ರ ಈ ವರ್ಷವನ್ನ ಬಯಸುತ್ತೇನೆ. ಇನ್ನು ಇದನ್ನ ಗ್ರ್ಯಾಂಡ್ ಇಯರ್ ಆಗಿ ಮಾಡೋಣ. ಇನ್ನು ಈ ವರ್ಷಕ್ಕೆ ಕೆಲವು ಸಲಹೆಗಳನ್ನ ಈ ಪಾಪ್ ಮೆಸೇಜ್ ನಲ್ಲಿ ನೀವು ನೋಡಬಹುದು. ವಿವರಣೆಗಳೊಂದಿಗೆ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. ಜನರು ಕೇಳಲು ಬಯಸುವುದನ್ನ ಮಾತ್ರ ಕೇಳ್ತಾರೆ. ಇನ್ನು ನಿಮ್ಮ ಜೀವನದ ಕಥೆಯನ್ನ ಬರೆಯುವಾಗ ಬೇರೆಯವರಿಗೆ ಪೆನ್ ಹಿಡಿಯಲು ನೀವು ಬಿಡಬೇಡಿ. ಸೊ ಅದಾದ್ಮೇಲೆ ನೀವು ವಿಫಲರಾಗಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿದ್ದರೆ ನೀವು ಎಷ್ಟು ವಿಷಯಗಳನ್ನ ಪ್ರಯತ್ನಿಸುತ್ತೀರಿ. ನಾನು ನಿಮಗೆ ಸಂತೋಷ, ಭದ್ರತೆ, ಶಾಂತಿ ಮತ್ತು ವಿಶ್ವಾಸವನ್ನ ಬಯಸುತ್ತೇನೆ ಅಂತ ಈ ಅಪ್ಡೇಟ್ಸ್ ನಲ್ಲಿ ನೀಡಿದ್ದಾರೆ. ಸೊ ಹೇಗೆ ಎಂದು ನೀವು ಎಂದಾದರೂ ಅದನ್ನ ಗಮನಿಸಿದ್ದೀರಾ ಅಂತ ಮತ್ತೆ ನಮ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂತೋಷವಾಗಿರುವ ಜನರು ಇತರರನ್ನ ಕೆಡುವುದಿಲ್ಲ. ಇನ್ನು ಸುರಕ್ಷಿತ ಜನರು ಇತರರ ಯಶಸ್ಸನ್ನು ಆಚರಿಸುತ್ತಾರೆ. ಇನ್ನು ಶಾಂತಿಯುತ ಜನರು ಶಾಂತತೆಯನ್ನ ಹರಡುತ್ತಾರೆ, ಆದರೆ ಅವ್ಯವಸ್ಥೆಯನ್ನಲ್ಲ. ಆತ್ಮವಿಶ್ವಾಸವುಳ್ಳ ಜನರು ಟೀಕಿಸುವುದಿಲ್ಲ, ಉನ್ನತಿಗೇರಿಸುತ್ತಾರೆ ಅಂತ ಹೇಳಿದ್ದಾರೆ. ಇನ್ನು ನಿಮ್ಮ ಬೆಳಕನ್ನು ಯಾರಾದರೂ ಮಂದಗೊಳಿಸಲು ಪ್ರಯತ್ನಿಸಿದಾಗ ಕತ್ತಲೆಯು ಟೀಕಿಸುವವರ ಬಗ್ಗೆ ಮಾತನಾಡುವುದಿಲ್ಲ ಎಂದು ನೀವು ಅದನ್ನ ನೆನಪಿಡಿ ಅಂತ ಕೂಡ ಇಲ್ಲಿ ಪಾಯಿಂಟ್ ಆಫ್ ಆಗಿ ಹೇಳಿದ್ದಾರೆ. ಇನ್ನು ಜಗತ್ತನ್ನ ಬದಲಾಯಿಸಲು ನಾನು ಉರಿಯುತ್ತಿದ್ದೇನೆ, ಸೊ ನೀವು ಸಿದ್ಧರಿದ್ದೀರಾ ಅಂತ ನಮಗೆ ಈ ಪ್ರಶ್ನೆಯನ್ನ ಮತ್ತೆ ತಿರ್ಗಾ ಕೇಳಿದ್ದಾರೆ. ಸೊ ನನ್ನ ಪ್ರೀತಿ ಮತ್ತು ಗೌರವದೊಂದಿಗೆ ಆಶ್ ಮುಫಾರೆ ಅಂತ ಈ ಒಂದು ಪಾಪ್ ಅಪ್ಡೇಟ್ಸ್ ನಲ್ಲಿ ಕೊನೆಯದಾಗಿ ಈ ರೀತಿಯಾಗಿರುವಂತಹ ಮೆಸೇಜ್ ಅನ್ನ ನೀಡಿದ್ದಾರೆ ಆಶ್ ಮುಫಾರೆ ಅವರು. ಸೊ ಸ್ನೇಹಿತರೆ, ಮೊದಲಿಗೆ ಹೇಳಿದ ಹಾಗೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ಸುತ್ತೆ. ಸೊ ಆಗ್ಲೇ ಹೇಳಿದ ಹಾಗೆ UI ಸಿನಿಮಾ ಹೇಗೆ ನಮ್ಗೆ ಕನ್ಫ್ಯೂಷನ್ ಆಗಿದೆಯೋ ಅಥವಾ ರಿಯಾಲಿಟಿ ಆಗಿ ಹೇಗೆ ಅದು ಕನ್ಫ್ಯೂಷನ್ ಆಗಿ ಇಡೀ ಸಿನಿಮಾನ ನಮ್ಗೆ ಯಾವ ರೀತಿ ನೀಡಿತ್ತೋ ಅದೇ ರೀತಿ ಇಲ್ಲಿ ನೀಡಿರುವಂತ ಅಪ್ಡೇಟ್ಸ್ ಕೂಡ ಅಷ್ಟೇ ಕನ್ಫ್ಯೂಷನ್ ಆಗಿದೆ. ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಸೊ ಡಿಕೋಡ್ ಮಾಡಿದ್ರೆ, ಸ್ವಲ್ಪ ಕಾಮ್ ಆಗಿ ಯೋಚನೆ ಮಾಡಿದ್ರೆ ಅದಕ್ಕೆ ಉತ್ತರಗಳು ಸಿಗಬಹುದು ಅನ್ನೋದು ನನ್ನ ಭಾವನೆಯಾಗಿದೆ ಅಥವಾ ನನ್ನ ಅಭಿಪ್ರಾಯ ಆಗಿದೆ. ಸೊ ಅರ್ಥ ಆಗದೇ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಮತ್ತೊಂದು ವಿಡಿಯೋದಲ್ಲಿ ಡಿಕೋಡ್ ಮಾಡಿ ಅದರಲ್ಲಿರುವಂತಹ ಅರ್ಥಗಳನ್ನ ಹೇಳಿ ಸೊ ಒಂದು ವಿಡಿಯೋದಲ್ಲಿ ಅದನ್ನ ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆನ್ಫ್ಯಾಸಿವ್ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.